ಇಂದು ವಿಶ್ವಗುರು ಬಸವಣ್ಣನವರ ಜಯಂತಿ ಉತ್ಸವದ ನಿಮಿತ್ತವಾಗಿ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರವರು ಜಗತ್ ವೃತ್ತದಲ್ಲಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮುಖಾಂತರವಾಗಿ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ವಿಶ್ವಗುರು ಬಸವಣ್ಣನವರ ಜಯಂತಿ ಆಚರಣೆಯ ಶುಭಾಶಯಗಳನ್ನು ಕೋರಿ ವಿಶ್ವಗುರು ಬಸವಣ್ಣನವರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗಬೇಕು ಎಂದು ತಿಳಿಸಿದರು. ಮೊದಲನೇದಾಗಿ ಕರ್ನಾಟಕ ಸರ್ಕಾರ ಜಗಜ್ಯೋತಿ ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತಿನ ದಿವಸ ಗುಲ್ಬರ್ಗದಲ್ಲಿ ಜಗದ್ಗುರು ಸಾರಂಗದ ದೇಶಿಕೇಂದ್ರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಾವು ಗುಲ್ಬರ್ಗದಲ್ಲಿ ಬಸವಣ್ಣವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸರ್ವರಿಗೆ ಸಮಪಾಲು ಸಮಬಾಳು ಅಂತ ಏನು ಸಾರಿದ್ರಲ್ಲ, ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕು. ಅನುಭವ ಮಂಟಪ ಕೂಡ ಹಿಂದಿನ ಕಾಲದ ಅನುಭವ ಮಂಟಪ ನೆನಪಿಯಾಗಿ ಪುನಃ ಹೊಸದಾಗಿ ಅನುಭವ ಮಂಟಪ ನಾವು ರಚನೆ ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ಸರ್ಕಾರ 500 ಕೋಟಿ ಹಣ ಬಿಡುಗಡೆ ಆಗಿದೆ. ತಕ್ಷಣ ಅದನ್ನು ಕೂಡ ಬಸವಣ್ಣವರ ಹೆಸರಿನ ಮೇಲೆ ಅನುಭವ ಮಂಟಪವು ಕೂಡ ರಚನೆ ಆಗಿ ಮುಂದಿನ ದಿನಗಳಲ್ಲಿ ಸಾಮಾಜಿಕ ನ್ಯಾಯ ಸಿಗ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಅದಕ್ಕಾಗಿ ಶುಭ ದಿನದಲ್ಲಿ ನಾನು ಬಸವಣ್ಣವರ ಜಯಂತಿ ಅಂಗವಾಗಿ ಹಾರ್ದಿಕ ಶುಭಾಶಯಗಳು ನಾಡಿನ ಜನತೆಗೆ ಕೋರುತ್ತೇನೆ. ಥ್ಯಾಂಕ್ ಯು. ನಂತರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾದ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮ ಪ್ರಭು ಪಾಟೀಲ್ ಅವರು ಮಾತನಾಡಿದರು. ಆಗಿರಬಹುದು ಎಲ್ಲ ಕಡೆನೂ ಆಚರಣೆ ಮಾಡ್ತಾ ಇದ್ದಾರೆ. ಒಬ್ಬ ಮನುಷ್ಯ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಅವನು ಮಾಡಿರ್ತಕ್ಕಂಥ ಕೆಲಸ ಎಷ್ಟು ಅಜರಾಮರವಾಗಿ ನೂರಾರು ಸಾವಿರ 100 ವರ್ಷಗಳವರೆಗೂ ಇರ್ತದೆ ಅನ್ನೋದು, 1000 ವರ್ಷವರೆಗೂ ಹೋಯ್ತಂತಕ್ಕಂಥದ್ದು ಇದೇ ಉದಾಹರಣೆ. 891 ವರ್ಷಗಳಿಂದ ಮಾಡಿರ್ತಕ್ಕಂಥ ವಚನ ಸಾಹಿತ್ಯದ ಮೂಲಕ ಒಂದು ಅನುಭವ ಮಂಟಪವನ್ನು ಮಾಡಿ ಈಗಿನ ಪಾರ್ಲಿಮೆಂಟ್ ಏನಂತೀವಿ ಆ ಕನ್ಸೆಪ್ಟ್ ಅವಾಗೇ ಇತ್ತು. 891 ವರ್ಷ ಹಿಂದೆ ಬಸವಣ್ಣವರು ಅಲ್ಲಮ ಪ್ರಭುವಿನ ಅಧ್ಯಕ್ಷನಲ್ಲಿ ಕುಲಕ್ಕೊಬ್ಬ ಶರಣರನ್ನು ಸೇರಿಸಿ ಅನುಭವ ಮಂಟಪದ ಮೂಲಕ ವಚನ ಸಾಹಿತ್ಯದ ಮೂಲಕ ಧರ್ಮದ ಸಂದೇಶವನ್ನು, ಧರ್ಮದ ಉಪದೇಶವನ್ನು ಮಾನವ ಕುಲಕ್ಕೆ ಉದ್ಧಾರ ಆಗ್ತಕ್ಕಂಥ ಮಾತುಗಳನ್ನು ಆಡಿದರ ಫಲವಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಅವರು ಹೇಳಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಸಂವಿಧಾನದಲ್ಲಿ ಅಳವಡಿಸಿದ್ರಿಂದಲೇ ಇವತ್ತು ವಿಶ್ವದಲ್ಲಿ ಸಂವಿಧಾನ ಮಾದರಿಯಾಗಿ ಉಳಿದಿದೆ. ಇದಕ್ಕೆ ಬಸವಣ್ಣವರ ಕೊಡುಗೆ ಅಪಾರ ಆಗಿದೆ. ಆದ ಕಾರಣ ಇವತ್ತು ಕರ್ನಾಟಕ ಸರ್ಕಾರ ಕೂಡ ಅವರನ್ನು ಬಸವಣ್ಣವರನ್ನು ಸಂಸ್ಕೃತ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ ಮತ್ತು ವಿಶ್ವಗುರು ಬಸವಣ್ಣನವರನ್ನು ಭಾವಚಿತ್ರವನ್ನು ಎಲ್ಲ ಸರ್ಕಾರಿ ಕಚೇರಿ ಹಾಕ್ತಕ್ಕಂಥ ವಿಚಾರ ಮಾಡಿದ್ದಾರೆ. ಸರ್ಕಾರಕ್ಕೆ ಎಲ್ಲ ಸಮಾಜ ಬಂಧುಗಳಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.